ನಾನು 13ರಿಂದ 18ರವರೆಗೆ ಚೀಫ್ ಮಿನಿಸ್ಟರ್ ಆಗಿದೆ. ಅವತ್ತು 165 ಭರವಸೆಗಳನ್ನು ಕೊಟ್ಟು 158 ಭರವಸೆಗಳನ್ನು ಈಡೇರಿಸಿ. ಯಾವ ಸರ್ಕಾರ ಮಾಡಿದೆ ಹೇಳಿ ನೋಡೋಣ. ಬಿಜೆಪಿಯಲ್ಲಿ 2 ಸಾರಿ ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ. ಒಮ್ಮೆ 2008ರಲ್ಲಿ ಅಧಿಕಾರಕ್ಕೆ ಬಂದರು, ಒಮ್ಮೆ 19ರಲ್ಲಿ. 2 ಸಾರಿನೂ ಕೂಡ ಜನ ಅವ್ರನ್ನ ಆಶೀರ್ವಾದ ಮಾಡಿ ಬಂದದಲ್ಲ. ಒಂದ್ಸಾರಿ 110 ಗೆದ್ದಿದ್ರು, 103 ಗೆಲ್ಲೇ ಇಲ್ಲ. ಒಂದ್ಸಾರಿ 104 ಗೆದ್ರು. ಯಾವಾಗ ಬಂದಿದ್ದಾರೆ ಹೇಳಿ ನೋಡೋಣ. ನಾವು 2003ರಲ್ಲಿ 122 ಸ್ಥಾನಗಳನ್ನು ಗೆದ್ದು, 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದು. ಅವರು ಜನರ ಆಶೀರ್ವಾದ ಇದೆಯಾ? ಜನರ ಮ್ಯಾಂಡೇಟ್ ಇದೆಯಾ? ಇಬ್ಬಾಗಲಿಂದ ಬಂದಿರೋರು. ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಲೇ ಇಲ್ಲ. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ MLA-ಗಳನ್ನ, 3 ಜನ JDS MLA-ಗಳು, 14 ಜನ ಕಾಂಗ್ರೆಸ್ MLA-ಗಳು ತಗೊಂಡು ಅಧಿಕಾರಕ್ಕೆ ಬಂದದ್ದು. ಒಬ್ಬೊಬ್ಬ MLA-ಗೆ 25-30 ಕೋಟಿ ರೂಪಾಯಿ ಕೊಟ್ಟು. ಎಲ್ಲಿಂದ ಬಂತು? ಭ್ರಷ್ಟಾಚಾರದ ಹಣ ಅಲ್ಲ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ, 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLA-ಗೆ ಆಫರ್ ಮಾಡಿ 50 ಕೋಟಿ, 50 ಜನ MLA-ಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLA-ಗೆ 50 ಕೋಟಿ. ನಮ್ಮ MLA-ಗಳು ಯಾರು ಕೂಡ ಒಪ್ಪಲಿಲ್ಲ ಈ ಸಾರಿ. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಶಿ ಬಡದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ.